ಬಿಸಿಸಿಐ ದೇಶವನ್ನು ಪ್ರತಿನಿಧಿಸಿದ ಹಾಗೂ ರಾಷ್ಟ್ರೀಯ ತಂಡದ ಜರ್ಸಿ ಧರಿಸಿ ಮತ್ತು ರಾಜ್ಯ ತಂಡಗಳ ಪರವಾಗಿ ಆಡಿದ ಆಟಗಾರರಿಗೆ ಪಿಂಚಣಿ ಯೋಜನೆಯನ್ನು ರೂಪಿಸಿದೆ. 2012ರಲ್ಲಿ ಪ್ರಾರಂಭಿಸಿದ ಬಿಸಿಸಿಐ ಪಿಂಚಣಿ ಯೋಜನೆಯಡಿ ಭಾರತಕ್ಕಾಗಿ 16 ಟೆಸ್ಟ್, 724 ಟೆಸ್ಟ್, 2549 ಟೆಸ್ಟ್ ಮತ್ತು 50ಕ್ಕಿಂತ ಹೆಚ್ಚು ಟೆಸ್ಟ್ ಆಡಿದ ಆಟಗಾರರಿಗೆ ಕ್ರಮವಾಗಿ 25 ಲಕ್ಷ, 50 ಲಕ್ಷ, 1 ಕೋಟಿ ಮತ್ತು 2.5 ಕೋಟಿ ಮೊತ್ತವನ್ನು ನೀಡಲಾಗಿದೆ. ಸೌರವ್ ಗಂಗೂಲಿಯವರು ಬಿಸಿಸಿಐ ಅಧ್ಯಕ್ಷರಾಗಿದ್ದ 2022ರಲ್ಲಿ ಈ ಪಿಂಚಣಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಲಾಯಿತು. ಇದರಿಂದ ಹಿಂದಿನ ಆಟಗಾರರಿಗೆ ನೀಡಲಾಗುವ ಮೊತ್ತದಲ್ಲಿ ಗಂಭೀರವಾದ ಹೆಚ್ಚಳವಾಯಿತು. ಈ ಯೋಜನೆಯನ್ನು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಆಟಗಾರರ ಅಗತ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅವರ ಆಟದ ಕೊಡುಗೆ ಹಾಗೂ ಮಟ್ಟದ ಆಧಾರದ ಮೇಲೆ ವಿವಿಧ ಶ್ರೇಣಿಗಳನ್ನು ರೂಪಿಸಲಾಗಿದೆ. ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಆಟಗಾರರ ಎಲ್ಲಾ ಮಟ್ಟಗಳಿಗೂ ಪಿಂಚಣಿ ಮೊತ್ತದಲ್ಲಿ ಮಹತ್ತರ ಹೆಚ್ಚಳವನ್ನು ಮಾಡಲಾಗಿದೆ. ಈ ತಿದ್ದುಪಡಿ ಮಾಡಿರುವ ಮೊತ್ತವು 2022ರ ಜೂನ್ 1ರಿಂದ ಪರಿಣಾಮಕಾರಿಯಾಗಿದೆ. ಪುರುಷ ಆಟಗಾರರ ಪಿಂಚಣಿ. ಹಿಂದಿನ ಪ್ರಥಮ ದರ್ಜೆ ಆಟಗಾರರು ಹಿಂದಿನ ಮೊತ್ತ 15,000 ಪ್ರತಿ ತಿಂಗಳು. ತಿದ್ದುಪಡಿ ಮೊತ್ತ 30,000 ಪ್ರತಿ ತಿಂಗಳು. ಹಿಂದಿನ ಟೆಸ್ಟ್ ಆಟಗಾರರು ನಿಮ್ನ ಮಟ್ಟ. ಹಿಂದಿನ ಮೊತ್ತ 37,500 ಪ್ರತಿ ತಿಂಗಳು. ತಿದ್ದುಪಡಿ ಮೊತ್ತ 60,000 ಪ್ರತಿ ತಿಂಗಳು. ಹಿಂದಿನ ಟೆಸ್ಟ್ ಆಟಗಾರರು ಉನ್ನತ ಮಟ್ಟ. ಹಿಂದಿನ ಮೊತ್ತ 50,000 ಪ್ರತಿ ತಿಂಗಳು. ತಿದ್ದುಪಡಿ ಮೊತ್ತ 70,000 ಪ್ರತಿ ತಿಂಗಳು. ಮಹಿಳಾ ಆಟಗಾರರ ಪಿಂಚಣಿ. ಹಿಂದಿನ ಮಹಿಳಾ ಅಂತಾರಾಷ್ಟ್ರೀಯ ಆಟಗಾರರು ಹಿಂದಿನ ಮೊತ್ತ 30,000 ಪ್ರತಿ ತಿಂಗಳು. ತಿದ್ದುಪಡಿ ಮೊತ್ತ 52,500 ಪ್ರತಿ ತಿಂಗಳು. 2003ರ ಮೊದಲೇ ನಿವೃತ್ತರಾದ ಮಹಿಳಾ ಪ್ರಥಮ ದರ್ಜೆ ಆಟಗಾರರು ಹಿಂದಿನ ಮೊತ್ತ 22,500 ಪ್ರತಿ ತಿಂಗಳು. ತಿದ್ದುಪಡಿ ಮೊತ್ತ 45,000 ಪ್ರತಿ ತಿಂಗಳು. ಇತ್ತೀಚೆಗೆ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಲಿ ಬಿಸಿಸಿಐ ಪಿಂಚಣಿಯೇ ತಮ್ಮ ಆದಾಯದ ಏಕೈಕ ಮೂಲವೆಂದು ಬಹಿರಂಗಪಡಿಸಿದರು. ಪ್ರಮುಖ ಆಟಗಾರರ ಪಿಂಚಣಿ ವಿವರ. ವಿನೋದ್ ಕಾಂಬ್ಲಿ ಬಿಸಿಸಿಐಯಿಂದ 30,000 ಪ್ರತಿ ತಿಂಗಳು ಪಿಂಚಣಿ. ಸಚಿನ್ ತೆಂಡೂಲ್ಕರ್ 200 ಟೆಸ್ಟ್ ಪಂದ್ಯಗಳನ್ನಾಡಿದ ಹಾಗೂ 100 ಶತಕ ಗಳಿಸಿದ ಸಚಿನ್ ತೆಂಡೂಲ್ಕರ್ ಬಿಸಿಸಿಐಯಿಂದ 70,000 ಪ್ರತಿ ತಿಂಗಳು ಪಿಂಚಣಿ ಪಡೆಯುತ್ತಾರೆ. ಯುವರಾಜ್ ಸಿಂಗ್ 2011 ವಿಶ್ವಕಪ್ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯುವರಾಜ್ ಸಿಂಗ್ 60,000 ಪ್ರತಿ ತಿಂಗಳು ಪಿಂಚಣಿ ಪಡೆಯುತ್ತಾರೆ. ಸುನಿಲ್ ಗವಾಸ್ಕರ್ ಬಿಸಿಸಿಐಯಿಂದ 70,000 ರೂಪೀಸ್ ಪ್ರತಿ ತಿಂಗಳು ಪಿಂಚಣಿ. ಎಂ.ಎಸ್. ಧೋನಿ 2007 ಹಾಗೂ 2011ರ ವಿಶ್ವಕಪ್ ವಿಜೇತ ನಾಯಕ ಎಂ.ಎಸ್. ಧೋನಿಗೂ 70,000 ಪ್ರತಿ ತಿಂಗಳು ಪಿಂಚಣಿ. ಅಂಜುಮ್ ಚೋಪ್ರಾ ಮತ್ತು ಮಿಥಾಲಿ ರಾಜ್ ಮಾಜಿ ಮಹಿಳಾ ನಾಯಕಿಯರಾದ ಅಂಜುಮ್ ಚೋಪ್ರಾ ಮತ್ತು ಮಿಥಾಲಿ ರಾಜ್ ಅವರಿಗೆ 52,500 ಪ್ರತಿ ತಿಂಗಳು ಪಿಂಚಣಿ.